ಮೀನು ಮಾರುಕಟ್ಟೆ ಸ್ಥಳಾಂತರವಿಲ್ಲ, ಮತ್ತೊಂದು ಹೊಸ ಮಾರುಕಟ್ಟೆ ನಿರ್ಮಾಣ ಮಾಡುತ್ತೇವೆ, ಸಚಿವ ಮಂಕಾಳ್ ವೈದ್ಯ. ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡುವುದಿಲ್ಲ ಎಂದು ಸಚಿವ ಮಂಕಾಳ್ ವೈದ್ಯ ಮೀನುಗಾರ ಮಹಿಳೆಯರಿಗೆ ಭರವಸೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮೀನು ಮಾರುಕಟ್ಟೆ ಸ್ಥಳಾಂತರ ಕುರಿತು ಹರಡಿದ್ದ ವದಂತಿಗಳ ನಡುವೆ ಭಾನುವಾರ ಸಚಿವರು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಮೀನುಗಾರ ಮಹಿಳೆಯರೊಂದಿಗೆ ಮಾತುಕತೆ ನಡೆಸಿದರು. ವಿರೋಧ ಪಕ್ಷದವರು ಹಾಗೂ ಕೆಲ ಕಿಡಿಗೇಡಿಗಳು ಸುಳ್ಳು ಪ್ರಚಾರದ ಮೂಲಕ ಗೊಂದಲ ಸೃಷ್ಟಿಸಲು ಪ್ರಯತ್ನಿಸಿದ್ದರು. ಆದರೆ ಯಾವುದೇ ಕಾರಣಕ್ಕೂ ಹಳೆ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರ ಮಾಡುವುದಿಲ್ಲ, ಅದು ಈಗಿರುವ ಸ್ಥಳದಲ್ಲಿಯೇ ಮುಂದುವರಿಯಲಿದೆ ಎಂದು ಸಚಿವರು ಸ್ಪಷ್ಟನೆ ನೀಡಿದರು. ಅವರು ಮುಂದುವರಿದು, ಪಟ್ಟಣದ ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಹಾಗೂ ಬದಲಾಗುತ್ತಿರುವ ಪರಿಸ್ಥಿತಿಗೆ ತಕ್ಕಂತೆ ಮತ್ತೊಂದು ಹೊಸ ಮೀನು ಮಾರುಕಟ್ಟೆಯನ್ನು ನಿರ್ಮಿಸುತ್ತೇವೆ. ಮೀನುಗಾರರ ಕಷ್ಟ ಕಾರ್ಪಣ್ಯ ನನಗೆ ಚೆನ್ನಾಗಿ ತಿಳಿದಿದೆ. ಅವರಿಗೆ ತೊಂದರೆ ಉಂಟಾಗುವ ಯಾವ ನಿರ್ಧಾರಕ್ಕೂ ಬೆಂಬಲ ನೀಡುವುದಿಲ್ಲ. ಯಾವಾಗಲೂ ಮೀನುಗಾರರ ಜೊತೆ ನಿಂತು ಸಹಕರಿಸುತ್ತೇನೆ ಎಂದರು. ಹಳೆಯ ಮಾರುಕಟ್ಟೆಯ ಅಭಿವೃದ್ಧಿಗೆ ಸರ್ಕಾರದಿಂದ ವಿಶೇಷ ಅನುದಾನ ತರಲಾಗುವುದು. ಹೈಟೆಕ್ ಮಾರುಕಟ್ಟೆ ನಿರ್ಮಾಣದ ನೀಲನಕ್ಷೆ ತಯಾರಿಸುವಾಗ ಮೀನುಗಾರರ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಸಂತೆ ಮಾರುಕಟ್ಟೆಯಲ್ಲಿ ಹೊಸ ಮೀನು ಮಾರುಕಟ್ಟೆ ನಿರ್ಮಿಸಿ 5 ವರ್ಷ ಕಳೆದರೂ ಅಲ್ಲಿ ಹೋಗಲು ಯಾರಿಗೂ ಒತ್ತಡ ಇಲ್ಲ. ಹಳೆಯ ಮಾರುಕಟ್ಟೆಯಲ್ಲೇ ನೀವು ಮುಂದುವರಿಯಬಹುದು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಎಂದು ಸಚಿವರು ವಿನಂತಿಸಿದರು. ಭಟ್ಕಳ ತಾಲೂಕಲ್ಲಿ ಮೀನ್ ಮಾರ್ಕೆಟ್, ಫಸ್ಟ್ ಮೀನ್ ಮಾರ್ಕೆಟ್ ಭಟ್ಕಳದ್ದು. ಅದರ ನಂತರ 25 ಮಾರ್ಕೆಟ್ ಆಗಿದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ರೋಡ್ ಸೈಡ್ ಮಾಡ್ತಿದ್ದಾರೆ. ನಾವು ವಿನಂತಿ ಮಾಡ್ಕೊಂತವ್ರೆ, ರೋಡ್ ಸೈಡ್ ಮಾಡಬೇಡಿ, ತೊಂದರೆ ಆಗ್ತದ ಅನ್ನೋದು. ಆದ್ರೂ ಅವರು ಏನು ಅನಿವಾರ್ಯ, ನಮ್ಮ ಹತ್ರನು ಅಷ್ಟು ಮಾರ್ಕೆಟ್ ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಥವಾ ಸಾರ್ವಜನಿಕರಿಂದ ಸಾಧ್ಯ ಆಗದೆ ಅವ್ರು ಮಾರ್ತಾರೆ. ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡಿ ಕೊಡ್ಬೇಕು ಮಾಡಿಕೊಡ್ತೀನಿ. ಈ ಮಾರ್ಕೆಟ್ ತೆಗಿತಾರೆ ಅಂತೇಳಿ ಯಾರು ಹೇಳಿದ್ದು ಇಲ್ಲ ಅಥವಾ ತೆಗೆಯುವುದೂ ಇಲ್ಲ. ಹೊಸ ಮಾರ್ಕೆಟ್ ಕಟ್ಟಿ 5 ವರ್ಷ ಆಗಿದೆ. ಅಲ್ಲಿ ಹೋಗುವವ್ರು ಹೋಗ್ಬಹುದು. 1ನೇ ತಾರೀಕಿನಿಂದ ಓಪನ್ ಮಾಡ್ತಾರಂತೆ, ಮಾಡ್ಲಿ. ಅಂತದ್ದು ಎಷ್ಟು ಬೇಕಾದ್ರೆ ಆಗ್ಲಿ. ಮತ್ತೆ ಯಾವುದೇ ಗಾಡಿ, ದೊಡ್ಡ ಗಾಡಿ, ಇವತ್ತೇ ಏನು ಇವರಿಗೂ ಹೇಳೋಗ್ತೀನಿ ನಾನು, ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳೋಗ್ತೀನಿ, ರಿಕ್ಷಾ ಮೇಲೆ ಏನ್ ತಂದ್ಕೊಂಡು ಮಾಡ್ತಾರೆ ಅದು ಕಂಟಿನ್ಯೂ ಇರ್ತದೆ. ಅದು ಇವತ್ತೇ ನಿನ್ನೆದಲ್ಲ. ದೊಡ್ಡ ದೊಡ್ಡ ಗಾಡಿ ಕಂಟೈನರ್ ಎಲ್ಲ ಬರೋದು ಮೇಲೆ ಖಾಲಿ ಮಾಡ್ಕೊಂಡು ಇಲ್ಲಿ ತಗೊಂಬನ್ನಿ. ಮತ್ತೆ ಯಾವುದೇ ಕಾರಣಕ್ಕೆ ಯಾರು ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಈಗ ಬಿದ್ದೋಗು ಪರಿಸ್ಥಿತಿಲಿ ಇದೆ. ಅದು ನಾನು ಮುನ್ಸಿಪಾಲಿಟಿಯವ್ರ ಹತ್ರ ಸರ್ಕಾರದಿಂದ ದುಡ್ಡು ತಂದು ಗ್ರೌಂಡ್ ಫ್ಲೋರ್ ಇವ್ರಿಗೆ ಮಾಡುವಂಥದ್ದು ಮಾಡಿ, ಮೇಲ್ಗಡೆ ಬೇರೆ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಮಾಡುವಲ್ಲವರಿಗೆ ಇದು ಡೆಮೊಲ್ಯೂಷನ್ ಮಾಡೋದಿಲ್ಲ. ಮಾಡೋದೆಲ್ಲ ಪ್ಲಾನ್ ಮಾಡಿಕೊಂಡು ನಿಮ್ಮೆಲ್ಲ ಕೂಡಿಸ್ಕೊಂಡು ಎಲ್ಲ ಒಪ್ಪಿಗೆ ತಗೊಂಡು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸ್ವಚ್ಛತೆ ಕಾಪಾಡಿ. ಇದೇ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ ವದಂತಿಗಳಿಗೆ ತೆರೆ ಎಳೆದ ಸಚಿವರಿಗೆ ಮೀನುಗಾರ ಮಹಿಳೆಯರು ಜೈಕಾರ ಹಾಕಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಮೀನುಗಾರ ಮುಖಂಡ ಖಾಜಾ ಹಾಗೂ ಇತರರು ಹಾಜರಿದ್ದರು.